ನಮಸ್ಕಾರ ಸೂರ್ಯಪ್ರಕಾಶ್. ನಮಸ್ಕಾರ ಜಗದೀಶ್ ಅವರಿಗೆ. ತುಂಬ ಲೇಟಾಗಿ ಬಂದಿ ಸೂರ್ಯಪ್ರಕಾಶ್. ನಾನು ನಾಳೆ ಏನೇನು ಮಾತಾಡಬೇಕು ನನಗೆ ಲಾಭ ಆಗೋ ರೀತಿ ಸಾಹೇಬ್ರು ತಾವು ಮಾತಾಡಾಯ್ತು. ಅದರಿಂದ ನಿಮಗೆ ತೊಂದರೆ ಆಗ್ಬೋದು. ಯಾಕೆ ಅಂದರೆ ಇದು ಬಿಸ್ನೆಸ್ ನೋಡಿ. ಒಬ್ಬರಿಗೆ ಲಾಭ ಆಗಬೇಕು ಅಂದರೆ ಇನ್ನೊಬ್ಬರಿಗೆ ನಷ್ಟ ಆಗಲೇಬೇಕು. ಮಿಸ್ಟರ್ ಜಗದೀಶ್, ಯಾರಿಗೆ ಲಾಭ ಆದರೂ ಯಾರಿಗೆ ನಷ್ಟ ಆದರೂ ನನಗೆ ಲಾಭ ಮಾಡಿಕೊಳ್ಳೋದನ್ನು ನಾನು ಯಾವತ್ತೂ ತಪ್ಪಿಸ್ಕೊಂಡಿಲ್ಲ. ನನ್ನ ಕುರಿನ ಬೇರೆಯವರು ಲಪಟಾಯಿಸ್ತಿದ್ದ ಹಾಗೆ ನಾನು ಅವರ ಕುದುರೆನ ಹೊಡ್ಕೊಂಡಿದ್ದೆ. ಇದು ನಿಮಗೆ 3 ವರ್ಷದಿಂದ ಚೆನ್ನಾಗಿ ಗೊತ್ತಿದೆ. ನನ್ನ ಕುರಿ ಮೇಲೆ ಕಣ್ಣು ಹಾಕಿ ಆನೆ ಕುದುರೆನ ಕಳ್ಕೊಳ್ಳೋದನ್ನ ಇನ್ನೂ ಬಿಟ್ಟಿಲ್ಲ ನೀವು. ಹಾಗೆ ಬೈ, ಮತ್ತೆ ಹೀಗೆ ಭೇಟಿ ಮಾಡೋಣ. ನಾವು ಕೋಳಿ ಕುರಿ ಹೊಡೆಯೋರು, ನೀನು ಆನೆ ಕುದುರೆ ಹೊಡೆಯೋನು. ನೋಡ್ತಾರು ಸೂರ್ಯಪ್ರಕಾಶ್, ತಿಮಿಂಗ್ಲ ಹೊರಗೆ ಬಿಡಿಸ್ತೀನಿ. ಎಕ್ಸ್ಕ್ಯೂಸ್ ಮಿ ಮಿಸ್ಟರ್ ಜಗದೀಶ್, ನೀನು ಕೆಳಗೆ ಇಳಿತಾ ಇದೀಯ, ನಾನು ಮೇಲೆ ಇರ್ತಾ ಇದ್ದೀನಿ. ಮೋಸ, ದಗ, ವಂಚನೆ ಯಾವತ್ತಿದ್ರೂ ಕೆಳಗೆ ಇಳಿಲೇಬೇಕು ಮಿಸ್ಟರ್ ಜಗದೀಶ್. ಸತ್ಯ, ನ್ಯಾಯ, ನೀತಿ, ಧರ್ಮ ಯಾವತ್ತಿದ್ರು ಮೇಲೆ ಯಾವತ್ತು. ಬಂದ್ರಿ ಹೋಗೋಣ, ಇಲ್ಲೇ ಯಾಕೆ ನಿಂತಿದ್ದೀರಾ? ಇರೇ, ನಾವು ಬಂದಿರೋದು ಅದು ಕಾರಲ್ಲಿ ಬಂದಿರೋದು, ಅವ್ರಿಗೆ ಗೊತ್ತಾದ್ ಬಿಡ್ವೇನೆ. ಯಾರ ನೋಡ, ಇನ್ನೂ ಸ್ವಲ್ಪ ಜೋರ ಮಾಡಪ್ಪ. ಒಳಗಿರೋರೆಲ್ಲ ಓಲ್ಡ್ ಮಾಡಿರೋರು ಸರಿಯಾಗಿ ಕೇಳಿಸಲ್ಲ. ಆರನ್ ಮಾಡು. ಹಾ, ಗುಡ್. ಲೇ ಸಾಕು ಅಮೃತ, ಬಂದಿರೋ ಶರಣಪ್ಪ ಅಲ್ಲ ಕಡೆ, ಮನೆ ಅಳಿಯ ಮಗಳು. ಬನ್ನಿ ಅಪ್ಪ. ಅಯ್ಯೋ ಚೆನ್ನಾಗಿದ್ದೀನಿ. ನಮ್ದಪ್ಪ ಕಾರು, ಹೊಸ ಕಾರು ನೋಡು. ಅಮ್ಮ ಬಾಮ್ಮ ನೋಡಲಿ. ಅಮ್ಮ ಇಲ್ಲಿ ನೋಡು, ಅಮ್ಮ ಅಂತ ಬರ್ಸ್ಬಿಟ್ಟಿದೀನಿ. ಕೆಳಗೆ ಸಣ್ಣಗೆ ಅಪ್ಪ ಅಂತ ಬರ್ಸಿದ್ರೆ ಬೇಡ, ಸಾಕು. ಅಪ್ಪ ನೋಡಿಪ್ಪ, ಕಾರ್ ಬಣ್ಣ ಚೆನ್ನಾಗಿದೆಯಪ್ಪ. ಬಣ್ಣ ಡಾರ್ಕ್ ಕಲರು, ಗಾಜೆಲ್ಲ ಕಪ್ಪಿ ಮಾಡಿಸಿದ್ಯಾ. ನಿನ್ ಗಣ್ಣಿಗೆ ಮ್ಯಾಚಿಂಗ್ ಕಲರ್ ಕಡೆ. ಬಿಡಿ ಅಪ್ಪ, ನಮ್ ಕಾರಲ್ಲಿ ಹಾಡ್ ಬರುತ್ತೆಪ್ಪ. ರೇಡಿಯೋ ಮಿರ್ಚಿ ನೀವು ಕ್ಯಾಸೆಟ್ ಹಾಕೋಬಹುದು, ಸಿಡಿ ಹಾಕೋಬಹುದು, ಹಾಡು. ಆ ರೇಡಿಯೋ ಮಿರ್ಚಿ ಅಲ್ಲ, ನಿನ್ ಕೊಗ್ಗಳಲ್ಲಿತ್ತಲ್ಲ ರೇಡಿಯೋ ಮಿರ್ಚಿ. ಸ್ನೇಹಮ್ಮಲ್ಲಿ ಬಿಟ್ಟು ಬಂದಿದೀವಿಪ್ಪ. ಹೊಸ ಕಾರಲ್ಲೇ ಕರ್ಕೊಂಡು ಹೋಗಿದ್ದೆ. ನಮ್ ಕಾರಲ್ಲಿ ಹೋಗ್ತಾ ಇದ್ರೆ ತಣ್ಣ ಗಾಳಿ ಬರ್ತಾ ಇರುತ್ತೆ. ಏಸಿನಾ? ಓ ಬಾಬಾ, ಎಷ್ಟು ಚೆನ್ನಾಗಿ ಗಾಳಿ ಹೋಗ್ತಾ 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 4 ಕಡೆಯಿಂದ ಕಿಟಕಿ ತೆಗೆದು ಬಿಡೋದಾಕು ಬರೋತ ಬರುತ್ತೆ. ಈಗ ಎಲ್ಲರೂ ಬಲಗಾಲ ಇಟ್ಕೊಂಡು ಒಳಗಡೆ ಐತಿ. ಬೆಂಗಳೂರೆಲ್ಲ ದೊಡ್ಡ ರೌಂಡ್ ಹೊಡಿಸ್ಬಿಡ್ತೀನಿ. ಅಯ್ಯೋ ಇಲ್ಲ ಬಾಬಾ, ನಂಗೆ ಆಫೀಸಿಗೆ ಟೈಮ್ ಆಯ್ತು, ನಾ ಹೊರಡ್ತೀನಿ. ಇನ್ನೊಂದ್ಸಲ ಬರ್ತೀನಿ ಬಿಡಿ. ಹೌದಮ್ಮ, ಕೆಲಸ ಬಹಳ ಮುಖ್ಯ. ಒಂದ್ ಕೆಲಸ ಮಾಡು, ಮುಂದಿನ ಭಾನುವಾರ ಫ್ರೀ ಮಾಡ್ಕೊಂಡ್ಬಿಡು. ಎಲ್ರು ನಂದಿ ಬೆಟ್ಟ ಹಾಕಿಸ್ಬಿಡ್ತೀನಿ. ಈ ವಾರ ಮುಂದೆ ಪೂಜೆ ಮಾಡಿಸ್ಕೊಂಡ್ ಬಂದಲ್ಲ, ಎಲ್ರು ಬಾಯಿಗೂ ಸ್ವೀಟ್ ಹಾಕ್ಬಿಟ್ಟವಳ ಅಂತ. ಸ್ವೀಟ್ ಅಮೃತ, ಸ್ವೀಟ್ ಇಲ್ಲೇ ಕೊಟ್ಬಿಡ್ತೀಯಾ? ಒಳಗ್ ಬರೋದಿಲ್ವಾ? ನಾಳೆ ಒಳಗೆ. ಕುತ್ಕೊಂಡ್ಬಿಡ್ತ. ನಿಮ್ ಕಾರ್ ತುಂಬಾ ಚೆನ್ನಾಗಿದೆ. ಓ ಕಣಯ್ಯ,
ನೋಡ ನೀನು ಡಾಕ್ಟರ್ ಆದ್ಮೇಲೆ ಅದೇ ತರದ ಕಾರ್ ತಗೋ, ಆದ್ರೆ ಕಲರ್ ಸ್ವಲ್ಪ ಬ್ರೈಟ್ ಆಗಿರ್ಲಿ. ಏನ್ ಭಾವ ನೀವು ಹೋಗಿ ಹೋಗಿ ಸೆಕೆಂಡ್ ಹ್ಯಾಂಡ್ ಕಾರ್ ತಗೊಂಡಿದ್ದೀರಾ, ಹೊಸ ಕಾರ್ ತಗೊಳ್ಳೋದಲ್ವಾ? ಆ ಕಾರ್ಗೆ ನಾನ್ ಫಸ್ಟ್ ಹ್ಯಾಂಡ್ ಕಣಯ್ಯ. ನಿಮ್ ಭಾವನ ಐಡಿಯಾ ನಿಂಗೆ ಅರ್ಥವಾಗಿಲ್ಲ. ಇವಾಗ ಕೆಲ್ಸಕ್ಕೆ ತಗೋಬೇಕಾದ್ರೆ ಕ್ಯಾಂಡಿಡೇಟ್ ನ ಎಕ್ಸ್ಪೀರಿಯನ್ಸ್ ಹ್ಯಾಂಡು ಅಂತ ಹುಡುಕ್ತಾರೆ ನೋಡು. ಹಾಗೆ ನಿಮ್ ಭಾವ ಓಡಿರೋ ಕಾರು ಚೆನ್ನಾಗಿ ಓಡಿ ಎಕ್ಸ್ಪೀರಿಯನ್ಸ್ ಆಗಿದೆ ಅಂತ ತಗೊಂಡಿದ್ದಾರೆ. ಅದನ್ನೆಲ್ಲದಕ್ಕೂ ಅಪ್ಲೈ ಮಾಡಬೇಡಿ, ಆಮೇಲೆ ನನ್ನ ಹೆಂಡು ಪಾಪ ಮಾಡ್ಕೊಂಡ್ಬಿಡ್ತಾಳೆ. ಅಮ್ಮ ಈಗ ನಿಂಗೆ ಹೊಟ್ಟೆ ನೋವು ಹೇಗಿದೆ ಅಮ್ಮ? ಆಶಾ, ನೀನು ಕಾರ್ ತಗೊಳ್ಳೋ ಹಾಗಾದಲ್ಲ, ತುಂಬ ಸಂತೋಷ ಕಣೆ. ನೀನು ನಿನ್ನ ಗಂಡ ನಿನ್ನ ಮಗ ಸುಖವಾಗಿದ್ದೀರಾ ಅಂತ ಕಾಣಿಸುತ್ತೆ. ಈ ಚೆನ್ನಾಗಿರೋದು ನೋಡಿ ನನ್ಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ಈ ಖುಷಿ ಏನ್ ತಿಂಡಿ ಮಾಡಿದ್ದೀರಾ ಅಳಿಯವರು ಅದ್ಭುತಾನಂದ ಸ್ವಾಮೀಜಿಯವರ ಆಶೀರ್ವಾದ ನಿಮ್ ತಲೆ ಮೇಲೆ ಕೊಡಗಟ್ಲೆ ಸುರಿದು ಬಿಟ್ಟಿದೆ. ತೆಂಗಿನಕಾಯಿ ಅದ್ರ ಎಫೆಕ್ಟ್ ನಮ್ಗೇನಾಯ್ತೋ ಏನೋ, ನಿನಗಂತೂ ಫಸ್ಟ್ ಕ್ಲಾಸ್ ಎಫೆಕ್ಟ್ ಆಗಿದೆ. ಅಲ್ಲ ಸರ್ವೋತ್ತಮ, ನಾಮಿನೇಷನ್ ವಾಪಸ್ ತಗೊಳ್ಳದೆ ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬಿಟ್ಟು ಇಲ್ಲಿ ಬಂದು ಬಟಾಣಿಗಿಂತ ಕೂತಿದೀಯಲ್ಲಯ್ಯ, ಯಾವನ ನಿನ್ಗೆ ಓಟ್ ಹಾಕ್ತಾನೆ? ಏನಯ್ಯ, ಎಲೆಕ್ಷನ್ ನಿಂತ ಮೇಲೆ ಕೈಗೆ ಬಾಯಿಗೆ ಕಾಲಿಗೆ ಬಿಡುವೆ ಕೊಡಬಾರ್ದು ಕಣಯ್ಯ. ಹೌದು, ಮನೆ ತಿರುಗ್ತಾ ಇರ್ಬೇಕು, ಕೈ ಮುಗಿತಾ ಇರ್ಬೇಕು, ಭಾಷಣ ಮಾಡ್ತಿರ್ಬೇಕು ಸರ್ವಾ. ನಾನು ಯಾರ ಮನೆ ಮುಂದೆ ಹೋಗಲ್ಲ, ಯಾರಿಗೂ ಕೈ ಮುಗಿಯಲ್ಲ, ಭಾಷಣ ಮಾಡೋದಿರ್ಲಿ, ಒಂದು ಓಟ್ ಕೊಡಿ ಅಂತ ಕೂಡ ಕೇಳಲ್ಲ ನಾನು. ಅಯ್ಯೋ ದೇವ್ರೆ, ಅಲ್ಲಯ್ಯ ಕಲೆಕ್ಷನ್ಗೆ ಅಂತ ಎಲೆಕ್ಷನ್ ನಿಂತ್ಕೊಂಡೆ, ಕಲೆಕ್ಷನ್ ಆಗ್ಲಿಲ್ಲ, ಹೋಗ್ಲಿ ಒಂದಷ್ಟು ಓಟಾರು ಗಿಟ್ಸ್ಕೊಳ್ಳಯ್ಯ. ನಿಮಗ್ ಗೊತ್ತಿಲ್ಲ ಕಣ್ರಯ್ಯ, ನಿಮಗ್ ಗೊತ್ತಿಲ್ಲ. ಇವತ್ತು ಚುನಾವಣೆ ಅಂದ್ರೆ ಕೆಲವರು ಜಾತಿ ನೋಡಿ ಓಟ್ ಹಾಕ್ತಾರೆ, ಕೆಲವರು ಇವ್ರು ಶ್ರೀಮಂತ ಹಣ ಕೊಡ್ತಾನೆ ಅಂತ ಓಟ್ ಹಾಕ್ತಾರೆ. ಈಗ ಇನ್ ಕೆಲವರು ಇವ್ರ ಅಧಿಕಾರಕ್ಕೆ ಬಂದ್ರೆ ನಮ್ಗೇನೋ ಒಂಚೂರು ಲಾಭ ಆಗತ್ತೆ ಅಂತ ಓಟ್ ಹಾಕ್ತಾರೆ. ಇನ್ ಕೆಲವರು ಹಣ, ಹೆಣ್ಣು, ಹೆಂಡ ಇವುಗಳಿಗೆ ಓಟ್ ಹಾಕ್ತಾರೆ. ಒಟ್ಟಲ್ಲಿ ಇವತ್ತು ನಮ್ಮ ದೇಶದಲ್ಲಿ ಚುನಾವಣೆ ಅಂದ್ರೆ ಏನ್ ತಿಳ್ಕೊಂಡಿದ್ದೀರಿ? ಇಷ್ಟೇ ಕಣ್ರಯ್ಯ, ಚುನಾವಣೆ ಅಂದ್ರೆ ಕೋಟ್ಯಾಂತರ ಜನ ಸಮಾಜದ್ರೋಹಿಗಳು, ಕೆಲವೇ ಜನ ದೇಶದ್ರೋಹಿಗಳನ್ನ ಆಯ್ಕೆ ಮಾಡೋದಕ್ಕೆ ಚುನಾವಣೆ ಅಂತ ಹೆಸರು. ಇವತ್ತು ಯೋಗ್ಯರನ್ನ ಆರಿಸ್ಬೇಕು, ಅಯೋಗ್ಯರನ್ನ ಸೋಲಿಸಬೇಕು ಅನ್ನೋ ನೀತಿ ಹೋಗ್ಬಿಟ್ಟಿದೆ. ಆದ್ರಿಂದ ನಾನು ಬಿಟ್ಟು ಕೇಳಲ್ಲ. ಅಲ್ಲಯ್ಯ, ಈ ವಿಚಾರಕ್ಕೂ ನೀನು ಓಟ್ ಕೇಳದೆ ಇರೋದಕ್ಕೂ ಎಲ್ಲಿ ಸಂಬಂಧನಯ್ಯ? ಸಂಬಂಧ ಇದೆ ಕಣಯ್ಯ. ಇವಾಗ ಇದುವರೆಗೂ ಜನ ನಿಮ್ಮ ನಾಮಿನೇಷನ್ ವಾಪಸ್ ತಗೊಳ್ಳಿ ಅಂತ ಹೇಳ್ತಿದ್ದ ಯಾಕೆ? ಕಾರ್ ಕೊಡ್ತೀನಿ, ಸೈಟ್ ಕೊಡ್ತೀನಿ, ಫ್ಲಾಟ್ ಕೊಡ್ತೀನಿ ಅಂತ. ನೋಡು, ಒಬ್ಬ ನಮ್ಮ ಜಾತಿಯವನು, ಜಾತಿ ಓಟು ಎಲ್ಲಿ ಇಬ್ಬರಿಗೂ ಹಂಚಿಕೆ ಆಗುತ್ತೋ ಅನ್ನೋ ಭಯ, ಅದಕ್ಕೆ ಅವನು ಕಾರ್ ಕೊಡ್ತೀನಿ ಇಂದ. ಇನ್ನೊಬ್ಬರ ಹೆಸರು ನನ್ನ ಹೆಸರು ಒಂದೇ ತರ ಇತ್ತು, ಆ ಹೆಸರ ಕನ್ಫ್ಯೂಷನ್ ಅಲ್ಲಿ ಓಟ್ ಹಂಚಿಕೆ ಆಗುತ್ತಲ್ಲ ಅನ್ನೋ ಭಯ, ಅದಕ್ಕೆ ಅವನು ಫ್ಲಾಟ್ ಕೊಡ್ತೀನಿ ಇಂದ. ಇನ್ನೊಬ್ಬ ತನ್ನ ವಿರೋಧಿ ಓಟ್ಗಳೆಲ್ಲ ಎಲ್ಲಿ ನನಗೆ ಬೀಳುತ್ತೋ ಅನ್ನೋ ಭಯ, ಅದಕ್ಕೆ ಅವನು ಸೈಟ್ ಕೊಡ್ತೀನಿ ಇಂದ. ಎಲ್ಲರಿಗೂ ಭಯ ಇತ್ತು. ಆದ್ರೆ ಇವಾಗ ಯಾವಾಗ ಬಿಲಿಯನೇರ್ ಬಲರಾಮ ನಿಂತ್ಕೊಂಡ ಚುನಾವಣೆಗೆ ಎಲ್ರಿಗೂ ಭಯ ಹೋಗ್ಬಿಡ್ತು. ನೋಡಯ್ಯ, ABCD ಪಕ್ಷದವರೆಲ್ಲ ಅವನಿಗೇನೆ ಸಪೋರ್ಟ್ ಮಾಡ್ತೀವಿ ಅಂದ್ರಲ್ಲ, ಹೋಗೇ ಬಿಡ್ತಾ ಭಯ. ಅದ್ಯಾವುದು ABCD ಪಕ್ಷ? ಜುಟ್ಟು ಬಿಟ್ಟವರು ಎ ಪಕ್ಷ, ಗಡ್ಡ ಬಿಟ್ಟವರು ಬಿ ಪಕ್ಷ, ಮೀಸೆ ಬಿಟ್ಟವರು ಸಿ ಪಕ್ಷ, ಮೂರು ಬಿಟ್ಟವರು ಡಿ ಪಕ್ಷ. ಇವರೆಲ್ಲ ಬೆಂಬಲ ಕೊಡ್ತೀವಿ ಅಂದಮೇಲೆ ಅವನಿಗೆ ಬಲ ಬಂದ್ಬಿಡ್ತು. ಇನ್ನು ನನ್ನ ನಾಮಿನೇಷನ್ ವಾಪಸ್ ತಗೊಂಡ್ರೆಷ್ಟು ಬಿಟ್ರೆಷ್ಟು, ಅದಕ್ಕೆ ನಾನು ಓಟ್ ಕೇಳಲ್ಲ ಕೇಳಲ್ಲ ಕೇಳಲ್ಲ. ಜನ ಓಟ್ ಹಾಕೋಲ್ಲ. ಸರ್ವ, ನಿನ್ಗೆ ಟೋಪಿ ನೆಟ್ ಇಕ್ಕೊಳ್ಳಕ್ಕೆ ಬರೋದಿಲ್ಲ, ಜನ ಓಟ್ ಎಲ್ಲೋ ಹಾಕ್ತಾರೆ. ಏಯ್ ನೋಡ, ನಾನು ಟೋಪಿ ಸೊಟ್ಟಿಗೆ ಹಾಕ್ತೀನಿ ಗೊತ್ತಾ? ಇದು ನಾನು ಒಬ್ಬನೇ ಅಲ್ಲ, ಹಿಂದೆ ನಮ್ಮ ಕರ್ನಾಟಕದ ಮಾಜಿ ಮಂತ್ರಿಗಳು ಒಬ್ರು ಹೀಗೆ ಹಾಕ್ತಾ ಇದ್ರು. ಅವ್ರನ್ನ ಕೇಳಿದಕ್ಕೆ ಅವ್ರು ಏನಂದ್ರು ಗೊತ್ತಾ? ರೀ, ನಾವು ನೆಟ್ಗಿದ್ರಲ್ಲಿ ಬಿಡ್ರಿ, ಟೋಪಿನೂ ನೆಟ್ಗಿರೋದು, ನಾವು ಸೊಟ್ಟಿಗೆ ಅದು ಸೊಟ್ಟಿಗೆ. ನಮ್ಮಂತವ್ರ ತಲೆ ಮೇಲೆ ಈ ಟೋಪಿ ಬರುತ್ತೆ ಅಂತ ತಿಳ್ಕೊಂಡೆ ಪೂಜ್ಯ ಮಹಾತ್ಮ ಗಾಂಧೀಜಿಯವರು ಅವರ ಜೀವನದ ಉತ್ತರಾರ್ಧದಲ್ಲಿ ಟೋಪಿ ಹಾಕದೇ ಬಿಟ್ಬಿಟ್ರು. ಓ ಹಲೋ ಅಮೇಟ್, ನಮಸ್ಕಾರ ಸರ್. ನಮಸ್ಕಾರ. ಬನ್ನಿ.
ಅಮ್ಮ ಅಪ್ಪ ಅವ್ರು ಬಂದ್ರು. ಬನ್ನಿ. ನಮಸ್ಕಾರ. ನಮಸ್ಕಾರ. ನಾನು ನಿರಂಜನ್. ನಾನು ಸರ್ವೋತ್ತಮರಾಯ ಅವರಪ್ಪ. ಬನ್ನಿ ಕೂತ್ಕೊಳ್ಳಿ. ಸಾಧು ಕಾಫಿ ತಗೊಂಡು ಮಾರೆ ನಿರಂಜನ್ ರಾಯರ್ಗೆ. ಅಂದಾಗೆ ತಮಗೆ ಶುಗರ ವಿತೌಟ್ ಶುಗರ? ಪರವಾಗಿಲ್ಲ, ಶುಗರ್ ನಡೆಯುತ್ತೆ. ನಾನು ಶುಗರ್ ಪೇಷಂಟೇನೆ. ಆದರೆ ಅವಾಗ ಶುಗರ್ ತೊಗೊಂಡ್ರು ವಾಕಿಂಗು ಎಕ್ಸಸೈಸ್ ಅಂದ್ಬಿಟ್ಟು ಎಲ್ಲನೂ ಹತೋಟಿನಲ್ಲಿ ಇಟ್ಕೊಂಡಿದ್ದೀನಿ. ವೆರಿ ಗುಡ್. ಈಗಿನ ಕಾಲದಲ್ಲಿ ಮಕ್ಕಳಿಗೆ ಅಪ್ಪರಿಂದ ಸಿಗೋ ಆಸ್ತಿ ಅಂದ್ರೆ ಸಕ್ಕರೆ ಕಾಯಿಲೆ ಒಂದೇ. ಅಪ್ಪ ವಿಲ್ ಬರದೇ ಹೋದ್ರು ಕೂಡ ಸಿಗೋದು ಗುಡ್ ವಿಲ್ಲು ಈ ಶುಗರ್ ಕಂಪ್ಲೇಂಟ್. ಅಪ್ಪ ನೀವು ಹೀಗೆ ಮಾತಾಡ್ತಾನೆ ಇದ್ರೆ ಹೇಗೆ? ಅವರು ಮುಖ್ಯವಾದ ವಿಚಾರನ ಮಾತಾಡೋದಕ್ಕೆ ಬಂದಿದ್ದಾರೆ, ಮಾತಾಡೋದಕ್ಕೆ ಬಿಡಿಪ್ಪ. ನಮಸ್ಕಾರ. ನಮಸ್ಕಾರ. ಇವರು ಅಮೃತ, ನನ್ನ ಎರಡನೇ ಮಗಳು. ಓಹೋ ನಮಸ್ಕಾರ. ಅಮಿತ್ ಹೇಳ್ತಾ ಇದ್ದ. ಇವ್ರು ನಿರಂಜನ್ ರಾಯರು. ನಾನು ಸಾರಿ ಸರ್, ಏನ್ ಮಾಡ್ತೀರಿ, ನನ್ನ ವೀಕ್ನೆಸ್ಸು ಬಂಡವಾಳ ಎರಡೂ ಮಾತೆ. ತಾವೇ ಹೇಳಿ ಸರ್. ನಿಮ್ಮ ಮಗ ಅಮಿತ್ನ ಗುಣ, ಸ್ವಭಾವ, ಅವನು ಓದಿನ ಮೇಲೆ ಇಟ್ಟಿರೋ ಆಸಕ್ತಿ, ಅವನು ತಗೊಂಡಿರೋ ಪರ್ಸೆಂಟೇಜು ಎಲ್ಲ ನನಗೆ ಇಷ್ಟ ಆಗಿದೆ. ಅವನು ಮುಂದೆ ಓದಬೇಕು ಅನ್ನೋ ಆಸೆ ಇಟ್ಕೊಂಡಿದ್ದಾನೆ ಅಂತಲೂ ಗೊತ್ತಾಯಿತು. ಅವನ ಹೈಯರ್ ಸ್ಟಡೀಸ್ಗೆ ನಾನು ಸಹಾಯ ಮಾಡೋಣ ಅಂತ ನಿರ್ಧಾರ ಮಾಡಿದ್ದೀನಿ. ಅಮಿತ್ಗೂ ಅದು ಇಷ್ಟ ಆಗಿದೆ, ನಿಮಗೂ ಇಷ್ಟ ಆಗತ್ತೆ ಅಂದ್ಕೊಂಡಿದ್ದೀನಿ. ನಿರಂಜನ್ ರಾಯರೇ, ತಮ್ಮ ಉದಾರತೆ ಬಗ್ಗೆ ನನಗೆ ಸಂತೋಷ, ಹೆಮ್ಮೆ ಎರಡೂ ಇದೆ. ಆದರೆ ಒಂದು ಸಣ್ಣ ಅನುಮಾನ, ತಮ್ಮ ಈ ಒಂದು ಸಹಾಯ ಹಸ್ತ ಇದೆಯಲ್ಲ, ಅದು ನಮ್ಮ ಅಮಿತನ ವಿದ್ಯಾಭ್ಯಾಸಕ್ಕೆ ಮಾತ್ರ ಸೀಮಿತವಾಗಿರುತ್ತೋ ಅಥವಾ ನಿಮ್ಮ ಮನಸ್ಸಲ್ಲಿ ಬೇರೆ ಏನಾದರೂ ಅಭಿಪ್ರಾಯ ಇದೆಯೋ ಅಂತ ತಾವು ಹೇಳಿಬಿಟ್ರೆ ನಮಗೆ ತುಂಬ ಒಳ್ಳೆಯದು. ಮುಂದಾಗೋ ವಿಷಯನ ನೀವು ಈಗಲೇ ಪ್ರಸ್ತಾಪ ಮಾಡುವಂತಿದ್ದೀರಾ? ಹೇಳ್ತೀನಿ ತಗೊಳ್ಳಿ. ನಿಶಾ ನನ್ನ ಒಬ್ಳೆ ಮಗಳು, ಅವಳು ಮೆಡಿಕಲ್ ಓದ್ತಾ ಇದ್ದಾಳೆ. ನನ್ನ ಮಗಳು ನಿಮ್ಮ ಮಗ ಪರಸ್ಪರ ಪ್ರೀತಿ ಮಾಡ್ತಾ ಇದ್ದಾರೆ. ಓದ್ ಮುಗಿದ ಮೇಲೆ ನಿಮ್ಮ ಮಗ ನನ್ನಳಿಯ. ನನ್ನ ಮಗಳು ನಿಮ್ಮ ಸೊಸೆ. ರಾಯರೇ, ಬೆಂಕಿ ಇಲ್ಲದೆ ಹೊಗೆ ಆಡೋಲ್ಲ ಅನ್ನೋ ಮಾತು ಎಷ್ಟು ಸತ್ಯ ನೋಡಿ. ನಿಮ್ಮ ಮನಸ್ಸಿನಲ್ಲಿ ಆಸೆನ ಬೆಂಕಿ ಹುಟ್ಟಿ ನನ್ನ ಮಗನಿಗೆ ಸಹಾಯನ ಹೊಗೆ ಆಡಿಸ್ತಾ ಇದ್ದೀರಾ? ಹಾಗೆ ಯಾಕೆ ಅನ್ಕೊಳ್ತೀರಾ? ಮುಂದಾಗೋ ಅಳಿಯನ್ಗೆ ಈಗಲೇ ಉಡುಗೊರೆ ಕೊಡ್ತಿದ್ದೀನಿ ಅಂತ ತಿಳ್ಕೊಳ್ಳಿ. ಇದು ಉಡುಗೊರೆ ಕೊಡ್ತಾ ಇಲ್ಲ, ಉರುಳು ಹಾಕ್ತಾ ಇದ್ದೀರಿ. ಇನ್ನೂ ವಿವರವಾಗಿ ಹೇಳ್ಬೇಕಾ ಸ್ವಾಮಿ, ನನ್ನ ಮಗನ್ನ ನೀವು ಖರೀದಿ ಕೊಟ್ಟು ಕೊಂಡ್ಕೋತಾ ಇದ್ದೀರಿ. ಅಪ್ಪ ಸುಮ್ಮನಿರಮ್ಮ, ನನ್ನ ತಡಿಬೇಡ ನೀನು. ಬಿಗಿರಿಗಿಟ್ಟರು ಮಾರು ನಮ್ಮ ಹುಡುಗ ಅಂತ ತಿಳ್ಕೊಂಡಿದ್ದಾರೆ ಇವರು. ಅವರನ್ನ ಕಷ್ಟಪಟ್ಟು ಓದಿಸಿದ್ದು ನಾವು, ಕೆಲವು ಲಕ್ಷ ಬಿಸಾಕಿ ಕೊಂಡ್ಕೊಂಡು ಬಂದಿದ್ದೀರಾ ನೀವು. ಗಿಡ ನೆಟ್ಟು ಮರ ಮಾಡಿದೀವಿ, ಬಿಟ್ಟರು ಹಣ್ಣು ಕಿತ್ಕೊಂಡು ಬಂದಿದ್ದಾರೆ ಇವರು. ನೋಡಿ, ನಿಸ್ವಾರ್ಥತೆಯಿಂದ ಮಾಡೋ ಸಹಾಯನ ಉಪಕಾರ ಅಂತಾರೆ. ಲಾಭ ದೃಷ್ಟಿಯಿಂದ ಮಾಡೋ ಸಹಾಯನ ವ್ಯಾಪಾರ ಅಂತಾರೆ. ಸ್ವಾಮಿ, ನನ್ನ ಮಗನ ನಾನು ಮಾರಾಟಕ್ಕೆ ಇಟ್ಟಿಲ್ಲ ಸ್ವಾಮಿ. ನನ್ನ ನಾಲ್ಗೆ ಮಿತಿ ಮೀರೋಕ್ ಮುಂಚೆ ತಾವು ದಯವಿಟ್ಟು ನಾ ಹೊರಡ್ತೀನಿ. ಇದಕ್ಕೆ ನೀವು ಪಶ್ಚಾತ್ತಾಪ ಪಡ್ತೀರಾ?
ಸರ್ ಪ್ಲೀಸ್ ಸರ್ ಸರ್ ಪ್ಲೀಸ್ ಏನಾಯ್ತಪ್ಪ ನಿಮಗೆ? ಏನಕ್ಕೆ ಹೀಗೆಲ್ಲ ಮಾಡಿ ಅವ್ರಿಗೆ ಅವಮಾನ ಮಾಡಿದ್ರಿ? ಸಾಕು ಬಾಯಿ ಮುಚ್ಚು. ಪಾಪ ಓದೋ ಹುಡುಗರಿಗೆ ಸಹಾಯ ಮಾಡೋ ಕರುಣಾಳು ಅಂತ ಅವ್ರನ್ನ ತಿಳ್ಕೊಂಡಿದ್ರೆ ಒಳ್ಳೆ ದಳ್ಳಾಳಿ ಥರ ಮಾತಾಡಿದ್ರೆ ನನ್ನ ಕೈಲಿ ಸಹಿಸೋಕ್ಕಾಗಲ್ಲ ಕಣೋ. ಆತ್ಮವಿಶ್ವಾಸ ಮಾಡಿಕೊಂಡು ನೀನು ಹೈಯರ್ ಸ್ಟಡೀಸ್ ಮಾಡಬೇಕಾಗಿಲ್ಲ. ವಿದ್ಯೆ ಅನ್ನೋದು ಆತ್ಮಗೌರವ ಹೆಚ್ಚಿಸಬೇಕೇ ವಿನಃ ಆತ್ಮಗೌರವ ಮಾರ್ಕೊಂಡು ವಿದ್ಯೆ ಪಡಿಬೇಕಾಗಿಲ್ಲ ಕಣೋ. ಅಮಿತ್ತೇನು? ನನಗೆ ಗೊತ್ತು, ಈ ಮನೆಯಲ್ಲಿ ಯಾರಿಗೂ ನಾನು ಉದ್ಧಾರ ಆಗೋದು ಇಷ್ಟ ಇಲ್ಲ. ನಾನು ಈ ಹಾರ್ಟ್ ಕೊಂಕಣೆಲ್ಲ ಸಾಯ್ಬೇಕು. ನಿಮ್ಗೆ ಯಾರಿಗೂ ಇಷ್ಟ ಇಲ್ಲ ನಾನು ಉದ್ಧಾರ ಆಗೋದು. ಹೇಳಿದ್ರ ಅವನ ಮಾತನ್ನ? ಅವನ ಮಾತು ಕೇಳಿದ್ರ? ಅವತ್ತು ಅಜಯ್ ಹೇಳಿದಾಗ ಅವನ ಮಾತು ನಾನು ನಂಬಲಿಲ್ಲ. ನನ್ನ ಮಗ ಡಾಕ್ಟರ್ ಆಗ್ತಾನೆ, ಕೈ ತುಂಬ ಸಂಪಾದನೆ ಮಾಡ್ತಾನೆ, ಈ ಮನೆ ಜವಾಬ್ದಾರಿ ಎಲ್ಲ ಅವನು ಒತ್ಕೋತಾನೆ. ನನ್ನ ಮಗಳಿಗೆ ಒಂದು ಒಳ್ಳೆ ಕಡೆ ಗಂಟು ನೋಡಿ ಮದುವೆ ಮಾಡಬೇಕು. ಅವಳು ಗಂಡ ಮಕ್ಕಳ ಜೊತೆಲಿ ಸಂಸಾರ ಮಾಡೋದಕ್ಕ ನಾನು ಕಣ್ ತುಂಬ ನೋಡ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡೆ. ನನ್ನ ಆಸೆ ಆಗಿಲ್ಲ. ಇವರು ಮಣ್ಣೆರ್ಚ್ಬಿಟ್ಟ.